ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು 25 ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಪಾರವಾದ ಜ್ಞಾನವನ್ನು ಇಲ್ಲಿ ನೀವು ತಿಳಿದುಕೊಳ್ಳಬಹುದು. ಸೊ ಪ್ರಶ್ನೋತ್ತರಗಳ ಸರಣಿಯನ್ನು ನಾವು ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ನಂಬರ್ 1, ರೇಯಾನ್ ತಯಾರಿಕೆಗೆ ಬಳಸುವ ಮುಖ್ಯ ಕಚ್ಚಾ ವಸ್ತು ಯಾವುದು? ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೇಯಾನ್ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತು ಯಾವುದು? ಮುಖ್ಯ ಕಚ್ಚಾ ವಸ್ತು ಯಾವುದು? ಸೊ ಫ್ರೆಂಡ್ಸ್, ನಿಮಗೆ ಕನ್ನಡ ಬರಲಿಲ್ಲ ಅಂತಂದರೆ ಒಂದು ವೇಳೆ ಇಂಗ್ಲೀಷ್ ಮೀಡಿಯಮ್ದವರಿಗೆ ಇಂಗ್ಲೀಷಲ್ಲೂ ಸಹ ಪ್ರಶ್ನೆಯನ್ನು ಮತ್ತು ಆನ್ಸರನ್ನು ಕೊಟ್ಟಲಾಗುತ್ತದೆ. ಸೊ ವಿಶೇಷವಾಗಿ ಕನ್ನಡದವರು ಇರುವುದರಿಂದ ಕನ್ನಡವನ್ನು ಸಹ ನೀಡಲಾಗಿದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ಗಳನ್ನು ನೋಡುವುದಾದರೆ ಆಪ್ಷನ್ ಎ ನೈಲಾನ್, ಆಪ್ಷನ್ ಬಿ ಸೆಲ್ಯುಲೋಸ್, ಆಪ್ಷನ್ ಸಿ ಸಿಲಿಕಾನ್, ಆಪ್ಷನ್ ಡಿ ರೇಡಿಯಂ ಮತ್ತು ಆರ್ಗಾನ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್, ಸೆಲ್ಯುಲಸ್. ಇನ್ನು ಪ್ರಶ್ನೆ ನಂಬರ್ 2ಕ್ಕೆ ಹೋಗೋಣ. ಪ್ರಶ್ನೆ ನಂಬರ್ 2, ತ್ಯಾಜ್ಯ ವಸ್ತುಗಳು ಕುಡಿಯುವ ನೀರಿನ ಮೂಲವನ್ನು ಕಲುಷಿತಗೊಳಿಸಿದರೆ ಈ ಕೆಳಗಿನ ಯಾವ ರೋಗವು ಹರಡುತ್ತದೆ? ಅಂದರೆ ತ್ಯಾಜ್ಯ ವಸ್ತುಗಳು ಕುಡಿಯುವ ನೀರಿನ ಒಂದು ಮೂಲವನ್ನು ಕಲುಷಿತಗೊಳಿಸಿದರೆ ಅದರಿಂದ ಬರತಕ್ಕಂಥ ರೋಗ ಯಾವುದು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸನ್ನು ನೋಡುವುದಾದರೆ ಆಪ್ಷನ್ ಎ ಸ್ಕರ್ವಿ, ಆಪ್ಷನ್ ಬಿ ಟೈಫಾಯ್ಡ್, ಆಪ್ಷನ್ ಸಿ ಮಲೇರಿಯಾ, ಆಪ್ಷನ್ ಡಿ ರಕ್ತಹೀನತೆ. ಸೊ ಫ್ರೆಂಡ್ಸ್, ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್, ಟೈಫಾಯ್ಡ್. ಟೈಫಾಯ್ಡ್ ಎಂಬುದು ರೋಗ. ಇದು ಕಲುಷಿತ ನೀರಿನಿಂದ ಬರ್ತಕ್ಕಂಥ ಒಂದು ರೋಗ, ಟೈಫಾಯ್ಡ್ ರೋಗ. ಬಿ ಇಸ್ ಅ ರೈಟ್ ಆನ್ಸರ್. ಸೊ ಇನ್ನು ನಾವು 3ನೇ ಪ್ರಶ್ನೆಗೆ ಮುಂದುವರಿಯೋಣ. 3ನೇ ಪ್ರಶ್ನೆ, ವಜ್ರವು ವಿದ್ಯುತ್ ನಡೆಸಲು ಅನುಮತಿಸುವುದಿಲ್ಲ, ಏಕೆಂದರೆ ಅದು ಏನು? ಆಪ್ಷನ್ ಎ ಇದರ ರಚನೆಯು ತುಂಬ ಸಾಂದ್ರವಾಗಿರುತ್ತದೆ, ಬಿ ಇದು ಸ್ಫಟಿಕೀಯ ಸ್ವರೂಪದ್ದಾಗಿದೆ, ಸಿ ಅದರಲ್ಲಿ ಇಂಗಾಲದ ಪರಮಾಣುಗಳು ಮಾತ್ರ ಇವೆ, ಡಿ ಯಾವುದೇ ಉಚಿತ ಎಲೆಕ್ಟ್ರಾನ್ಗಳು ಅದರಲ್ಲಿ ಇರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್, ಯಾವುದೇ ಉಚಿತ ಎಲೆಕ್ಟ್ರಾನ್ಗಳು ಅದರಲ್ಲಿ ಇರುವುದಿಲ್ಲ ಎಂಬುದಾಗುತ್ತದೆ. ಸೊ ಇನ್ನು ನಾವು 4ರ ಪ್ರಶ್ನೆಗೆ ಮುಂದುವರಿಯೋಣ. ಜೈವಿಕ ದೃಢೀಕರಣ ಎಂಬುದು ಏನಾಗಿರುತ್ತದೆ? ಆಪ್ಷನ್ ಎ ಬೆಳೆಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಸಂತಾನೋತ್ಪತ್ತಿ ಮಾಡುವ ವಿಧಾನ, ಬಿ ಸಸ್ಯಗಳಲ್ಲಿನ ಅನಗತ್ಯ ಪೋಷಕಾಂಶಗಳನ್ನು ಎದುರಿಸುವ ತಂತ್ರ, ಸಿ ಕೀಟಗಳಿಗೆ ಪ್ರತಿರೋಧವನ್ನು ಅಭಿವೃದ್ಧಿಪಡಿಸುವ ವಿಧಾನ, ಡಿ ರೋಗ ನಿರೋಧಕತೆಗಾಗಿ ಸಸ್ಯ ಸಂತಾನೋತ್ಪತ್ತಿ ವಿಧಾನ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಬೆಳೆಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಸಂತಾನೋತ್ಪತ್ತಿ ಮಾಡುವ ವಿಧಾನವೇ ಜೈವಿಕ ದೃಢೀಕರಣವಾಗಿದೆ. ಸೊ ನಾವು ಇನ್ನು 5ನೇ ಪ್ರಶ್ನೆಗೆ ಮುಂದುವರಿಯೋಣ. 5ನೇ ಪ್ರಶ್ನೆ, ಈರುಳ್ಳಿಯಲ್ಲಿನ ಎಲೆಗಳಲ್ಲಿ ಆಹಾರವನ್ನು ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ. ಯಾವ ಒಂದು ರೂಪದಲ್ಲಿ ಆಹಾರ ಸಂಗ್ರಹಿಸಲಾಗುತ್ತದೆ ಎಂಬುದರ ಆಪ್ಷನ್ಸ್ಗಳನ್ನು ನೋಡುವುದಾದರೆ ಎ ಇಸ್ ಅ ಮಾಲಿಕ ಆಮ್ಲ, ಬಿ ಇಸ್ ಅ ಪ್ರೋಟೀನ್, ಸಿ ಇಸ್ ಅ ಪಿಷ್ಟ, ಡಿ ಇಸ್ ಅ ಸಕ್ಕರೆ. ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ಅ ರೈಟ್ ಆನ್ಸರ್. ಡಿ ಇಸ್ ಅ ರೈಟ್ ಆನ್ಸರ್, ಸಕ್ಕರೆ. ಇನ್ನು ನಾವು 6ನೇ ಪ್ರಶ್ನೆಗೆ ಹೋಗುವುದಾದರೆ 6ನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡನ್ನು ಹಸಿರು ಮನೆ ಅನಿಲ ಎಂದು ಏಕೆ ಕರೆಯಲಾಗುತ್ತದೆ? ಏಕೆಂದರೆ ಅದು ಏನಾಗಿರುತ್ತದೆ ಎಂಬುದು ಪ್ರಶ್ನೆಯಾಗಿದೆ. ಆಪ್ಷನ್ ಎ ಇದು ಬೆಳಕನ್ನು ಹೊರಸೂಸುತ್ತದೆ, ಬಿ ಇದು ದ್ಯುತಿ ಸಂಶ್ಲೇಷಣೆಯಲ್ಲಿ ತೊಡಗಿದೆ, ಸಿ ಇದು ಅತಿಗೆಂಪು ಕಿರಣಗಳನ್ನು ಬಲೆಗೆ ಬೀಳಿಸುತ್ತದೆ, ಡಿ ಇದು ಯುವಿ ಕಿರಣಗಳನ್ನು ಬಲೆಗೆ ಬೀಳಿಸುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್. ಸಿ ಇಸ್ ಅ ರೈಟ್ ಆನ್ಸರ್. ಇದು ಅತಿಗೆಂಪು ಕಿರಣಗಳನ್ನು ಬಲೆಗೆ ಬೀಳಿಸುತ್ತದೆ, ಅದರಿಂದ ಇದನ್ನು ಹಸಿರು ಮನೆ ಅನಿಲ ಎಂದು ಕರೆಯಲಾಗುತ್ತದೆ. ಇನ್ನು ನಾವು 7ನೇ ಪ್ರಶ್ನೆಯನ್ನು ನೋಡುವುದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಇಂಧನ ಮೌಲ್ಯವನ್ನು ಹೊಂದಿದೆ? ಆಪ್ಷನ್ಸನ್ನು ನೋಡುವುದಾದರೆ ಎ ಇಸ್ ಅ ಜಲಜನಕ, ಬಿ ಇದ್ದಿಲು, ಸಿ ನೈಸರ್ಗಿಕ ಅನಿಲ, ಡಿ ಗ್ಯಾಲೋಲಿನ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್, ಜಲಜನಕ. ಇನ್ನು ನಾವು 8ನೇ ಪ್ರಶ್ನೆಗೆ ಹೋಗುವುದಾದರೆ ಸೂರ್ಯದಂತಹ ನಕ್ಷತ್ರ ಕೊನೆಗೊಳ್ಳುವುದೇ ಅಂದರೆ ಸೂರ್ಯ ಯಾವತ್ತಾದರೂ ಕೊನೆಗೊಳ್ತಾನೆ ಎಂಬುದು ಏನು ಎಂದು ಕೇಳಿದ್ದಾರೆ. ಎ ಇಸ್ ಅ ಕಪ್ಪು ರಂಧ್ರ, ಬಿ ಇಸ್ ಅ ಬಿಳಿ ಕುಬ್ಜ, ಸಿ ಇಸ್ ಅ ನ್ಯೂಟ್ರಾನ್ ನಕ್ಷತ್ರ, ಡಿ ಇಸ್ ಅ ಮೇಲಿನ ಎಲ್ಲವು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇಸ್ ಅ ರೈಟ್ ಆನ್ಸರ್. ಬಿ ಇಸ್ ಅ ರೈಟ್ ಆನ್ಸರ್, ಬಿಳಿ ಕುಬ್ಜ, ಅದು ಕೊನೆಗೊಳ್ಳುವುದೇ ಇಲ್ಲ. ಇನ್ನು ನಾವು 9ನೇ ಪ್ರಶ್ನೆಗೆ ಹೋಗುವುದಾದರೆ ಭೂಮಿಯಿಂದ ಭೂಮಿಗೆ ಹಾರಿಸಿದ ಭಾರತದ ಮೊದಲ ಕ್ಷಿಪಣಿ ಯಾವುದು? ಭೂಮಿಯಿಂದ ಭೂಮಿಗೆ ಹಾರಿಸಿದ ಭಾರತದ ಮೊದಲ ಕ್ಷಿಪಣಿ ಯಾವುದು? ಎ ಇಸ್ ಅ ಬ್ರಹ್ಮೋಸ್, ಬಿ ಇಸ್ ಅ ಅಗ್ನಿ, ಸಿ ಇಸ್ ಅ ಭೂಮಿ, ಡಿ ಇಸ್ ಅ ತ್ರಿಶೂಲ.
ಇದರಲ್ಲಿ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್, ಭೂಮಿ. ಸಿ ಇಸ್ ಅ ರೈಟ್ ಆನ್ಸರ್, ಅದು ಭೂಮಿ. ಇನ್ನು ನಾವು 10ನೇ ಪ್ರಶ್ನೆಗೆ ಹೋಗುವುದಾದರೆ, ಧೂಮಕೇತುಗಳು ಪ್ರಯಾಣದ ಮಾರ್ಗ. ಧೂಮಕೇತುಗಳು ಪ್ರಯಾಣದ ಮಾರ್ಗ. ಎ ಇಸ್ ಅ ಸರಳ ರೇಖೆ, ಬಿ ಇಸ್ ಅ ಎಲಿಪ್ಟಿಕಲ್, ಸಿ ಇಸ್ ಅ ವೃತ್ತಾಕಾರ, ಡಿ ಇಸ್ ಅ ಅನಿಯಮಿತ. ಇದರಲ್ಲಿ ಸರಿಯಾದ ಉತ್ತರ ಬಿ ಇಸ್ ಅ ರೈಟ್ ಆನ್ಸರ್. ಬಿ ಇಸ್ ಅ ರೈಟ್ ಆನ್ಸರ್, ಎಲಿಪ್ಟಿಕಲ್. ಸೊ ನಾವು 11ನೇ ಪ್ರಶ್ನೆಗೆ ಹೋಗುವುದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಮೂಲ್ಯ, ಅರೆ ಅಮೂಲ್ಯ ಕಲ್ಲು ಅಲ್ಲ ಎಂಬುದರ ಉತ್ತರ ನೋಡುವುದಾದರೆ, ಆಪ್ಷನ್ ಎ ಇಸ್ ಅ ನೀಲಮಣಿ, ಬಿ ಇಸ್ ಅ ರೂಬಿ, ಸಿ ಇಸ್ ಅ ಮುತ್ತು, ಡಿ ಇಸ್ ಅ ಪಚ್ಚೆ. ಇದರಲ್ಲಿ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್. 11ನೇ ಪ್ರಶ್ನೆಗೆ ಸಿ ಎಂಬುದು ರೈಟ್ ಆನ್ಸರ್, ಮುತ್ತು ಎಂದರ್ಥ. ಇನ್ನು ನಾವು 12ನೇ ಪ್ರಶ್ನೆಗೆ ಹೋಗುವುದಾದರೆ, ಹೈಡ್ರೋಜನ್ ಬಾಂಬನ್ನು ಅಭಿವೃದ್ಧಿಪಡಿಸಿದವರು ಯಾರು? ಹೈಡ್ರೋಜನ್ ಬಾಂಬನ್ನು ಅಭಿವೃದ್ಧಿಪಡಿಸಿದವರು ಯಾರು? ಎ ವರ್ನರ್ ವಾನ್ ಬ್ರಾನ್, ಬಿ ಜೆ ರಾಬರ್ಟ್ ಒಪೆನ್ಹೈಮರ್, ಸಿ ಎಡ್ವರ್ಡ್ ಟೆಲ್ಲರ್, ಡಿ ಸ್ಯಾಮುಯೆಲ್ ಕೋಹೆನ್. ಇದರಲ್ಲಿ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್. ಎಡ್ವರ್ಡ್ ಟೆಲ್ಲರ್ ಅವರು ಹೈಡ್ರೋಜನ್ ಬಾಂಬನ್ನು ಅಭಿವೃದ್ಧಿಪಡಿಸಿದರು. ಇನ್ನು ನಾವು 13ನೇ ಪ್ರಶ್ನೆಗೆ ಹೋಗುವುದಾದರೆ, ಸಿಲ್ಕ್ ಫೈಬರ್ ರಾಸಾಯನಿಕವಾಗಿ ಇದು ಏನಾಗಿರುತ್ತದೆ ಎಂಬುದರ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಅನ್ನು ನೋಡೋದಾದರೆ, ಎ ಕಾರ್ಬೋಹೈಡ್ರೇಟ್, ಬಿ ಕೊಬ್ಬು, ಸಿ ಪ್ರೋಟೀನ್, ಡಿ ಸೆಲ್ಯುಲೋಸ್. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್. ಪ್ರೋಟೀನ್ ಇದು ರಾಸಾಯನಿಕ, ಸಿಲ್ಕ್ ಫೈಬರ್ ರಾಸಾಯನಿಕವಾಗಿದೆ ಎಂಬುದು ಸರಿಯಾಗಿದೆ. ಸೊ ನಾವಿನ್ನು 14ನೇ ಪ್ರಶ್ನೆಯನ್ನು ನೋಡುವುದಾದರೆ, ಗ್ಲೂಕೋಸನ್ನು ಇಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕಿಣ್ವ ಯಾವುದು? ಎ ಇನ್ವರ್ಟೇಸ್, ಬಿ ಮಾಲ್ಟೇಸ್, ಸಿ ಡಯಾಸ್ಟೇಸ್, ಡಿ ರೈಮಾಸ್. ಇದರಲ್ಲಿ ಸರಿಯಾದ ಉತ್ತರ ಡಿ ಇಸ್ ಅ ರೈಟ್ ಆನ್ಸರ್, ರೈಮಾಸ್. ಡಿ ಇಸ್ ಅ ರೈಟ್ ಆನ್ಸರ್. ನಾವು 15ನೇ ಪ್ರಶ್ನೆಯನ್ನು ನೋಡುವುದಾದರೆ, ಸಾಮಾನ್ಯ ಉಪ್ಪನ್ನು ಅಯೋಡಿನ್ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಬಳಸಲಾಗುತ್ತದೆ? ಅಂದರೆ ಉಪ್ಪನ್ನು ಅಯೋಡಿನ್ ಮಾಡಲು ಯಾವುದನ್ನು ಬಳಸಲಾಗುತ್ತದೆ ಎಂಬುದರ ಕುರಿತು ನೋಡುವುದಾದರೆ, ಆಪ್ಷನ್ ಎ ಪೊಟ್ಯಾಸಿಯಂ, ಬಿ ಪೊಟ್ಯಾಸಿಯಂ ಅಯೋಡೈಡ್, ಸಿ ಅಯೋಡಿನ್, ಡಿ ಸೋಡಿಯಂ ಅಯೋಡೈಡ್. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಇಸ್ ಅ ರೈಟ್ ಆನ್ಸರ್, ಪೊಟ್ಯಾಸಿಯಂ ಅಯೋಡೇಟ್. ಇನ್ನು ನಾವು 16ನೇ ಪ್ರಶ್ನೆಗೆ ಹೋಗುವುದಾದರೆ, ನಮ್ಮನ್ನು ಜೀವಂತವಾಗಿಡುವ ಆಮ್ಲಜನಕ ಎಲ್ಲಿಂದ ಬರುತ್ತದೆ? ನಮ್ಮನ್ನು ಅಂದರೆ ಮನುಷ್ಯರನ್ನು ಜೀವಂತವಾಗಿಡುವ ಆಮ್ಲಜನಕ ಎಲ್ಲಿಂದ ಬರುತ್ತದೆ? ಆಪ್ಷನ್ಸ್ ಅನ್ನು ನೋಡುವುದಾದರೆ, ಎ ಇಂಗಾಲದ ಡೈಆಕ್ಸೈಡ್, ಬಿ ಕಾರ್ಬೋನೇಟ್ಗಳು ಮಣ್ಣಿನಿಂದ ಹೀರಲ್ಪಡುತ್ತವೆ, ಸಿ ಖನಿಜಗಳ ಆಕ್ಸೈಡ್ಗಳು, ಡಿ ನೀರು. ಇದರಲ್ಲಿ ಸರಿಯಾದ ಉತ್ತರ ಅಂದರೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಇಸ್ ಅ ರೈಟ್ ಆನ್ಸರ್, ನೀರು. ಇನ್ನು ನಾವು 17ನೇ ಪ್ರಶ್ನೆಗೆ ಹೋಗುವುದಾದರೆ, ಮೂಳೆಗೆ ಸ್ನಾಯುವನ್ನು ಸಂಪರ್ಕಿಸುವ ಸಂಯೋಜಕ ಅಂಗಾಂಶ ಯಾವುದು? ಅಂದರೆ ಮನುಷ್ಯನಲ್ಲಿರುವ ಒಂದು ಸಂಯೋಜಕ, ಅಂದರೆ ಮೂಳೆಗೆ ಸ್ನಾಯುವನ್ನು ಸಂಪರ್ಕಿಸುವ ಒಂದು ಸಂಯೋಜಕ ಅಂಗಾಂಶವೆಂದರೆ, ಆಪ್ಷನ್ಸನ್ನು ನಾವು ನೋಡುವುದಾದರೆ, ಎ ಇಸ್ ಅ ಕಾರ್ಟಿಲೇಜ್, ಬಿ ಇಸ್ ಅ ಅಸ್ಥಿರಜ್ಜು, ಸಿ ಇಸ್ ಅ ಸ್ನಾಯುರಜ್ಜು, ಡಿ ಇಸ್ ಅ ಟೆರೆಫಿನ ದ್ರವ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್, ಸ್ನಾಯುರಜ್ಜು. ಸಿ ಇಸ್ ಅ ರೈಟ್ ಆನ್ಸರ್, ಸಿ ಇಸ್ ಅ ರೈಟ್ ಆನ್ಸರ್ ಎಂದು ಹೇಳಬಹುದು. ಇನ್ನು ನಾವು 18ನೇ ಪ್ರಶ್ನೆಯನ್ನು ನೋಡುವುದಾದರೆ, ಅದರ ಜೀವನ ಚಕ್ರದಲ್ಲಿ ಯಾವ ಹಂತದಲ್ಲಿ ರೇಷ್ಮೆ ಹುಳು ವಾಣಿಜ್ಯ ಬಳಕೆಯ ನಾರು ನೀಡುತ್ತದೆ? ಇದು ರೇಷ್ಮೆಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದ್ದು, ಮೊನ್ನೆ ನಡೆದ SSC-GD ಎಕ್ಸಾಮಲ್ಲಿ ಮತ್ತು DRCR ಎಕ್ಸಾಮಲ್ಲಿ ಕೇಳಲಾದ ಒಂದು ಪ್ರಶ್ನೆ. ಅಂದರೆ ಇದೇ ಟೈಪಲ್ಲಿ ಬೇರೆ ಪ್ರಶ್ನೆಯನ್ನು ಕೇಳಿದ್ದ. ಹೀಗಿರುವಾಗ ಇದು ಇಂಪಾರ್ಟೆಂಟ್ ಪ್ರಶ್ನೆ ಎಂದು ಹೇಳಬಹುದು. ಪ್ರಶ್ನೆಯನ್ನು ಇನ್ನೊಮ್ಮೆ ನೋಡುವುದಾದರೆ, ಅದರ ಜೀವನ ಚಕ್ರದ ಯಾವ ಹಂತದಲ್ಲಿ ರೇಷ್ಮೆ ಹುಳು ವಾಣಿಜ್ಯ ಬಳಕೆಯ ನಾರು ನೀಡುತ್ತದೆ? ಆಪ್ಷನ್ ಎ ಪ್ಯೂಪಾ, ಆಪ್ಷನ್ ಬಿ ಲಾರ್ವಾ, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡುವುದಾದರೆ ಎ ಇಸ್ ಅ ರೈಟ್ ಆನ್ಸರ್, ಪ್ಯೂಪಾ. ಎ ಇಸ್ ಅ ರೈಟ್ ಆನ್ಸರ್. ನಾವು 19ನೇ ಪ್ರಶ್ನೆಯನ್ನು ನೋಡುವುದಕ್ಕಿಂತ ಮುಂಚೆ ಇದರ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಇದು ಲೈಫ್ ಸೈಕಲ್, ಯಾವುದು? ಸೆರಿಕಲ್ಚರ್ ಅಂದರೆ ರೇಷ್ಮೆ ಸಾಕಾಣಿಕೆಯ ಒಂದು ಜೀವನ ಚಕ್ರ. ಇದನ್ನು ನೋಡುವುದರ ಮೂಲಕ ನಾವು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅದು ಯಾವ ರೀತಿ ತನ್ನ ಜೀವನವನ್ನು ನಡೆಸುತ್ತದೆ, ಯಾವ ಎಲೆಗಳನ್ನು ತಿನ್ನುತ್ತದೆ, ಯಾವ ರೀತಿ ಮೊಟ್ಟೆಗಳನ್ನು ನೀಡುತ್ತದೆ, ಮೊಟ್ಟೆಗೆ ಯಾವ ರೀತಿ
ಆಹಾರವನ್ನು ನೀಡುತ್ತದೆ ಮತ್ತು ಹೇಗೆ ಬೆಳೆಯುತ್ತದೆ, ಹೇಗೆ ಮನುಷ್ಯನಿಗೆ ಲಾಭವನ್ನು ನೀಡುತ್ತದೆ ಎಂಬುದರ ಕುರಿತಾಗಿ ಈ ಜೀವನ ಚಕ್ರದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಸೊ ಈಗ ನಾವು 19ನೇ ಪ್ರಶ್ನೆಗೆ ಹೋಗುವುದಾದರೆ, ತಾಮ್ರದ ತಂತಿಗಳನ್ನು ಸಾಮಾನ್ಯವಾಗಿ ಕಬ್ಬಿಣದ ತಂತಿಯ ಬದಲು ವಿದ್ಯುತ್ ಶಕ್ತಿ ಪ್ರಸರಣಕ್ಕಾಗಿ ಬಳಸಲಾಗುತ್ತದೆ. ಆಪ್ಷನ್ಗಳನ್ನು ನೋಡುವುದಾದರೆ, ಎ ತಾಮ್ರವು ಕಬ್ಬಿಣಕ್ಕಿಂತ ಅಗ್ಗವಾಗಿದೆ, ಬಿ ತಾಮ್ರವು ಕಬ್ಬಿಣಕ್ಕಿಂತ ಹಗುರವಾಗಿರುತ್ತದೆ, ಸಿ ತಾಮ್ರವು ಕಬ್ಬಿಣಕ್ಕಿಂತ ವಿದ್ಯುತ್ನ ಉತ್ತಮ ವಾಹಕವಾಗಿದೆ, ಡಿ ತಾಮ್ರವು ಕಬ್ಬಿಣಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡುವುದಾದರೆ ಸಿ ಇಸ್ ಅ ರೈಟ್ ಆನ್ಸರ್ ಆಗಿರುತ್ತದೆ. ಸಿ ತಾಮ್ರವು ಕಬ್ಬಿಣಕ್ಕಿಂತ ವಿದ್ಯುತ್ನ ಉತ್ತಮ ವಾಹಕವಾಗಿದೆ ಎಂದು ಹೇಳಲಾಗುತ್ತದೆ. ನಾವಿನ್ನು 20ನೇ ಪ್ರಶ್ನೆಯನ್ನು ನೋಡುವುದಾದರೆ, ಹೃದಯ ಬಡಿತವನ್ನು ಉತ್ತೇಜಿಸುವ ಹಾರ್ಮೋನ್ ಯಾವುದು? ಹೃದಯ ಬಡಿತವನ್ನು ಉತ್ತೇಜಿಸುವ ಹಾರ್ಮೋನ್ ಯಾವುದು? ಆಪ್ಷನ್ಗಳನ್ನು ನೋಡುವುದಾದರೆ, ಎ ಇಸ್ ಅ ಥೈರಾಕ್ಸಿನ್, ಬಿ ಗ್ಯಾಸ್ಟ್ರಿನ್, ಸಿ ಗ್ಲೈಕೋಜನ್, ಡಿ ಡೋಪಮೈನ್. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಇಸ್ ಅ ರೈಟ್ ಆನ್ಸರ್. ಥೈರಾಕ್ಸಿನ್ ಗ್ರಂಥಿ, ಥೈರಾಕ್ಸಿನ್ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಇನ್ನು ನಾವು 21ನೇ ಪ್ರಶ್ನೆಯನ್ನು ನೋಡುವುದಾದರೆ, ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಸಾಮಾನ್ಯವಾಗಿ ಯಾವ ಸಹಾಯದಿಂದ ಉಪಯುಕ್ತ ಪದಾರ್ಥಗಳಾಗಿ ಪರಿವರ್ತಿಸಬಹುದು? ಆಪ್ಷನ್ಗಳನ್ನು ನೋಡುವುದಾದರೆ, ಎ ಬ್ಯಾಕ್ಟೀರಿಯಾ, ಬಿ ಪರಮಾಣು ಪ್ರೋಟೀನ್ಗಳು, ಸಿ ವಿಕಿರಣಶೀಲ ವಸ್ತುಗಳು, ಡಿ ವೈರಸ್ಗಳು. ಇದಕ್ಕೆ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಇಸ್ ಅ ರೈಟ್ ಆನ್ಸರ್, ಬ್ಯಾಕ್ಟೀರಿಯಾ. 22ನೇ ಪ್ರಶ್ನೆ ನಾವು ನೋಡುವುದಾದರೆ, ಮೆದೋಜೀರಕ ಗ್ರಂಥಿಯ ಯಾವ ಜೀವಕೋಶಗಳು ಇನ್ಸುಲಿನ್ ಉತ್ಪಾದಿಸುತ್ತವೆ? ಆಪ್ಷನ್ಗಳನ್ನು ನೋಡುವುದಾದರೆ, ಆಪ್ಷನ್ ಎ ಥೈಮಸ್, ಬಿ ಈಸ್ಟ್ರೋಜನ್, ಸಿ ಆಲ್ಫಾ ಕೋಶಗಳು, ಡಿ ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳು. ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ಅ ರೈಟ್ ಆನ್ಸರ್, ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳು. ಇನ್ನು ನಾವು 23ನೇ ಪ್ರಶ್ನೆಯನ್ನು ನೋಡುವುದಾದರೆ, ಅದಕ್ಕಿಂತ ಮುಂಚೆ ಒಂದು ಡಯಾಗ್ರಾಮನ್ನು ನೀವು ನೋಡಬಹುದು. ಇನ್ನು 23ನೇ ಪ್ರಶ್ನೆಯನ್ನು ನಾವು ನೋಡುವುದಾದರೆ, ಏನನ್ನು ಸಂಪೂರ್ಣ ಶೂನ್ಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ? ಆಪ್ಷನ್ಗಳನ್ನು ನೋಡುವುದಾದರೆ, ಎ ಎಲ್ಲ ಆಣ್ವಿಕ ಚಲನೆಯನ್ನು ನಿಲ್ಲಿಸುವ ತಾಪಮಾನ, ಬಿ ಯಾವ ನೀರು 298 K ನಲ್ಲಿ ಕುದಿಯುತ್ತದೆ, ಸಿ ಯಾವ ದ್ರವದಲ್ಲಿ ಹೀಲಿಯಂ ಕುದಿಯುತ್ತದೆ, ಡಿ ಇದರಲ್ಲಿ ಪರಿಮಾಣ ಶೂನ್ಯವಾಗಿರುತ್ತದೆ. ಈ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡುವುದಾದರೆ, ಎ ಇಸ್ ಅ ರೈಟ್ ಆನ್ಸರ್, ಎಲ್ಲ ಆಣ್ವಿಕ ಚಲನೆಯನ್ನು ನಿಲ್ಲಿಸುವ ತಾಪಮಾನ. ಹೀಗಿರುವಾಗ 24ನೇ ಪ್ರಶ್ನೆಯನ್ನು ನಾವು ನೋಡೋಣ. ಯುಸ್ಟಾಚಿಯನ್ ಟ್ಯೂಬ್ ಮಾನವ ದೇಹದ ಯಾವ ಭಾಗದಲ್ಲಿದೆ? ಇದು ಒಂದು ಮಾನವ ದೇಹದ ಒಂದು ಭಾಗವಾಗಿದ್ದು, ಇದು ಯಾವ ಭಾಗದಲ್ಲಿದೆ ಎಂದು ಕೇಳಿದ್ದಾರೆ. ಇದು ಎ ಮೂಗು, ಬಿ ಕಿವಿ, ಸಿ ಕಣ್ಣುಗಳು, ಡಿ ಗಂಟಲು. ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ಅ ರೈಟ್ ಆನ್ಸರ್. ನೆನಪು ಮಾಡ್ಕೊಳ್ಳಿ, ಇದು ನಿಮಗೆ ಗೊತ್ತಿರದ ಒಂದು ಮಾನವ ದೇಹದ ಭಾಗ. ಯಾವಾಗ ಕೇಳಿದ್ರು ಇಲ್ಲೋ ಏನೋ ಗೊತ್ತಿಲ್ಲ, ಅದನ್ನು ನಾನಂತೂ ಕೇಳಿದ್ದಿಲ್ಲ, ಇದೇ ಫಸ್ಟು ಮೊದಲ ಅಭ್ಯಾಸ ಮಾಡುವಾಗ ಕೇಳಿದ್ದೆ. ಯುಸ್ಟಾಚಿಯನ್ ಇದು ಕಿವಿಯಲ್ಲಿ ಇರ್ತಕ್ಕಂಥ ಒಂದು ಭಾಗ. ಇನ್ನು ನಾವು 25ನೇ ಪ್ರಶ್ನೆ ಅಂದರೆ ಕೊನೆಯ ಪ್ರಶ್ನೆಯನ್ನು ನೋಡೋದಕ್ಕಿಂತ ಮುಂಚೆ ಅದರ ಕಿವಿಯಲ್ಲಿರ್ತಕ್ಕಂಥ ಯುಸ್ಟಾಚಿಯನ್ ಒಂದು ಭಾಗವನ್ನು ನೋಡಿದರೆ, ಇಲ್ಲಿ ಕಿವಿಯಲ್ಲಿರ್ತಕ್ಕಂಥ ಎಲ್ಲ ಭಾಗಗಳನ್ನು ಡಯಾಗ್ರಾಮ್ ಮೂಲಕ ತಿಳಿಸಿದ್ದಾರೆ. ಇದನ್ನು ನೀವು ನೋಡುವುದರ ಮೂಲಕ ಅಪಾರವಾದ ಜ್ಞಾನವನ್ನು ತೆಗೆದುಕೊಳ್ಳಬಹುದು. ನಾವು 25ನೇ ಪ್ರಶ್ನೆ ಅಂದರೆ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಎಲ್ಲ ವೈರಸ್ಗಳಲ್ಲಿ ಏಕರೂಪವಾಗಿ ಕಂಡುಬರುವ ರಾಸಾಯನಿಕ ಅಂಶ ಏನೆಂದರೆ? ಆಪ್ಷನ್ಗಳನ್ನು ನೋಡುವುದು ಮುಖ್ಯ. ಎ ಪ್ರೋಟೀನ್ಗಳು, ಬಿ ಲಿಪಿಡ್ಗಳು, ಸಿ DNA, ಡಿ RNA. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಪ್ರೋಟೀನ್ಗಳು. ಹೌದಾ, ಪ್ರೋಟೀನ್ಗಳು. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ವಿಡಿಯೋವನ್ನು ಒಳ್ಳೆಯ ರೀತಿಯಲ್ಲಿ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಟಿಫೈ ಆಗಿರಿ. ಸೊ ಧನ್ಯವಾದಗಳು.